ಹಾಯ್ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಇದು ಒಂದು ಬ್ಯಾಚುಲರ್ಸ್ ರೆಸಿಪಿ ಅಂದರೂ ತಪ್ಪಾಗೋದಿಲ್ಲ, ಅಷ್ಟು ಈಸಿಯಾಗಿ ಮಾಡಬಹುದು. ಈಗ ನಿಮ್ಮ ಮನೆಯಲ್ಲಿ ಬಳಕೆ ಮಾಡುವಂಥ ಒಂದು ಕುಕ್ಕರನ್ನು ತಗೊಳ್ಳಿ. ಅದಕ್ಕೆ 1 ಲೋಟದಷ್ಟು ಅಕ್ಕಿಯನ್ನು ನೀಟಾಗಿ ತೊಳೆದು ಹಾಕೊಳ್ಳಿ. ನೀವೀಗ ಯಾವ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿರ್ತೀರೋ ಅದೇ ಲೋಟದಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ತಗೊಳ್ಳಿ. ಅದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ಹೀಗೆ ಹಾಕೊಳ್ಳಿ. ನೀವು ತೊಗರಿಬೇಳೆಯನ್ನು ಹಾಕೊಂಡ ನಂತರ ಅದೇ ಲೋಟದಲ್ಲಿ ನೀವು ಅಳತೆ ತೊಗೊಂಡಿದ್ದೀರಲ್ಲ ಅದೇ ಲೋಟದಲ್ಲಿ ಒಂದು 5 ಲೋಟದಷ್ಟು ನೀರನ್ನು ತಗೊಂಡು ಇದಕ್ಕೆ ಹಾಕೋಬೇಕು. 5 ಲೋಟದಷ್ಟು ನೀರನ್ನು ಹಾಕೊಂಡ ನಂತರ ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಬೇಕು. ನಂತರ ವಿಷಲನ್ನು ಹಾಕಿ ಉರಿಯನ್ನು ಹಚ್ಚಿ ಬಿಡಬೇಕು. ಅದು ಒಂದು 4 ವಿಷಲ್ ಹೊಡೆದ್ರೆ ಸಾಕಾಗುತ್ತೆ. ನೀವು ರೈಸ್ಗೆ ಮಾಮೂಲಾಗಿ 2ರಿಂದ 3 ವಿಷಲ್ ಹೊಡಿಸ್ತೀರಿ, ಇದಕ್ಕೆ ಒಂದು 4 ವಿಷಲ್ ಹೊಡಿಸಿದ್ರೆ ಸಾಕಾಗತ್ತೆ. ನಂತರ ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ. ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಅದನ್ನು ಹಾಕ್ಕೊಂಡು ಅದಕ್ಕೆ ಕಾಳು ಮೆಣಸನ್ನು ಹಾಕೊಬೇಕು. ನೋಡಿ, ನಾನು 2 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಜೀರಿಗೆ ಪುಡಿಯನ್ನು ಬಳಸ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಜೀರಿಗೆ ಪುಡಿ ಇಲ್ಲ ಅಂದರೆ ನೀವು ಅದಕ್ಕೆ ಜೀರಿಗೆಯನ್ನು ಹಾಕೊಬೋದು. ಈಗ ಒಂದು 3 ಹಸಿಮೆಣಸಿನಕಾಯಿಯನ್ನು ಮಧ್ಯದಲ್ಲಿ ಸೀಳ್ಬಿಟ್ಟು ಹೀಗೆ ಹಾಕೊತಾ ಇದ್ದೀನಿ. ಮತ್ತು ಈಗ ಬೆಳ್ಳುಳ್ಳಿಯನ್ನು ಹೀಗೆ ಜಜ್ಜಿ ಹಾಕ್ತಾ ಇದ್ದೀನಿ. ನಂತರ ಶುಂಠಿಯನ್ನು ಸಹ ಹೀಗೆ ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ. ನೀವು ಸಹ ಹೀಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿಬಿಟ್ಟೆ ಹಾಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಬಳಸೋಕ್ಕಿಂತ ಇದು ಬಳಸಿದ್ರೆ ತುಂಬ ಚೆನ್ನಾಗಿ ಫ್ಲೇವರು ಕೊಡುತ್ತೆ, ತಿನ್ನುವಾಗಲೂ ಚೆನ್ನಾಗಿ ಅನಿಸುತ್ತೆ. ಈಗ ಗೋಡಂಬಿಯನ್ನು ಹೀಗೆ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ಮತ್ತು ಹಸಿ ಕಾಯಿಯನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ. ನೀವು ಸಾಂಬಾರಿಗೆಲ್ಲ ಬಳಸ್ತೀರಲ್ಲ ಅದೇ ಕಾಯಿ. ಮತ್ತು 1 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪೊಂಗಲಿಗೆ ಬೇಕಾದಂತಹ ಒಗ್ಗರಣೆ ರೆಡಿಯಾಗತ್ತೆ. ಈಗ ನೋಡಿ, ಇನ್ನೊಂದು ಒಲೆಯಲ್ಲಿ ನಾವು ಇಟ್ಟಂತಹ ಬೇಳೆ ಮತ್ತು ಅಕ್ಕಿ ನೀಟಾಗಿ ಬೆಂದು ಎಷ್ಟು ಚೆನ್ನಾಗಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲೇ ಅದು ಬೇಯಬೇಕು. ಈಗ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಮತ್ತೆ 3 ಲೋಟ ನೀರನ್ನು ಹಾಕೊಬೇಕು. ನಾವು ಆಲ್ರೆಡಿ ಫಸ್ಟು 5 ಲೋಟ ನೀರು ಹಾಕಿದ್ವಿ, ಅದು ಬೇಯೋದಕ್ಕೇ ಸರಿಯಾಗಿದೆ. ಈಗ ಮತ್ತೆ 3 ಲೋಟ ನೀರು ಹಾಕಿದಾಗ ನಮಗೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ತುಂಬ ಚೆನ್ನಾಗಿ ಪೊಂಗಲ್ಲು ರೆಡಿ ಆಗುತ್ತೆ. ಈಗ ನೋಡಿ, ಅದನ್ನು ತಿರ್ಗಿಸ್ಕೊಂತ ನಾವು ಬೇಯಿಸಿದಂತಹ ರೈಸು ತಳ ಹಿಡಿದೇ ಇರೋ ಹಾಗೆ ನೀಟಾಗಿ ಕಲಿಸ್ಕೊಬೇಕು. ಮತ್ತು ಅದು ರೈಸು ಗಟ್ಟಿ ಇರೋದ್ರಿಂದ ನೀಟಾಗಿ ಈ ರೀತಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು. ಈಗ ನಮ್ಮ ಅಡಿಗೆಯ ಡೆಕೋರೇಷನ್ ಪಿನ್ ಅಂದರೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಒಳ್ಳೆ ಫ್ಲೇವರ್ ಜೊತೆಗೆ ಒಳ್ಳೆ ಲುಕ್ಕನ್ನು ಸಹ ನಮ್ಮ ಪೊಂಗಲಿಗೆ ಕೊಡ್ತಾರೆ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕು. ನಾವು ಆಲ್ರೆಡಿ ಅನ್ನ ಬೇಯಿಸುವಾಗಲೇ ಉಪ್ಪು ಹಾಕಿದ್ದೀವಿ, ಆದರೂ ಈಗ ನೀರು ಹಾಕಿರೋದ್ರಿಂದ ಸಪ್ಪೆ ಆಗಿರುತ್ತೆ. ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೇಕು. ಈಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಂತಹ ಪೊಂಗಲ್ ಮಸಾಲ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನಾವು ಲೋ ಫ್ಲೇಮಲ್ಲಿ ಉರಿಯನ್ನು ಇಟ್ಟಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಕಡಿಮೆ ಇರುತ್ತೆ, ಆದರೂ ಸಹ ನಾವು ಈಗ ಅದನ್ನು ತಿರುಗಿಸ್ಕೊತಾನೆ ಇರಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ನಮ್ಮ ರುಚಿಕರವಾದ ಪೊಂಗಲ್ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಫೈನಲ್ ಟಚ್ ಅಂತ ಹೇಳಿ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ನಮ್ಮ ಪೊಂಗಲ್ ರೆಸಿಪಿ ಫೈನಲ್ ಆಗಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ತಿನ್ನೋದಕ್ಕೂ ಸಹ ಇದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಈ ರೆಸಿಪಿ ಇಷ್ಟವಾದಲ್ಲಿ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ರೆಸಿಪಿಯ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನನ್ನು ಒತ್ತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.